ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನುಸ್ಸು ರಾಶಿ, ಧನಸ್ಸು ಲಗ್ನಕ್ಕೆ ಗುರುವಿನ ಸಂಚಾರದಲ್ಲಿ ಬದಲಾವಣೆಯನ್ನು ನೋಡಬಹುದು. ಗುರು ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತದಾನೆ, ತನ್ನ ಉಚ್ಚ ಸ್ಥಾನಕ್ಕೆ. ಹಾಗಾಗಿ ಧನುಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಗುರುವಿನ ಬಲದಲ್ಲಿ ಕೊರತೆ ಉಂಟಾಗುತ್ತೆ. ಈ ಪರಿವರ್ತನೆ ನೋಡಿ ತಾತ್ಕಾಲಿಕವಾದಂತಹ ಪರಿವರ್ತನೆ. ಇದು ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೂ ನಡೆಯುವಂತಹ ಬದಲಾವಣೆ. ಗುರು ತನ್ನ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ, ಆದರೆ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಹಾಗಾಗಿ ಸುಮಾರಷ್ಟು ಏರುಪೇರುಗಳು, ಪರಿವರ್ತನೆ, ಬದಲಾವಣೆಗಳಾಗಿರ್ಬೋದು. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದಂತಹ ಒಂದು ರಿಸಲ್ಟ್ ಅನ್ನು ನೋಡಕ್ಕೆ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಷ್ಟಮದ ಗುರು ನೋಡಿ, ಅಷ್ಟಮದ ಗುರು ನಿಮಗೆ ಸಂಚಾರ ಆಗ್ತದೆ ಅಂದ್ರೆ ಉಚ್ಚ ಸ್ಥಾನದಲ್ಲಿ ಸಂಚಾರ ಆಗ್ತದೆ. ಕೆಲವೊಂದು ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಒಂದು ಬದಲಾವಣೆ, ಒಂದು ಟ್ರಾನ್ಸ್ಫಾರ್ಮೇಶನ್ ತರುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಷ್ಟಮದಲ್ಲಿ ಗುರು ಸಂಚಾರ ಆಗುವಾಗ ತುಂಬಾ ಆಧ್ಯಾತ್ಮದ ಕಡೆಗೆ ಒಲವು ಬರುವಂತದ್ದಾಗಿರ್ಬೋದು, ಸೀಕ್ರೆಟ್ ವಿಚಾರಗಳಲ್ಲಿ ಆಸಕ್ತಿಯನ್ನು ಉಂಟಾಗೋದಾಗಿರ್ಬೋದು, ರಹಸ್ಯ ಕಾರ್ಯಗಳಿಂದ ದುಡ್ಡು ಮಾಡುವಂತಹ ಮಾನಸಿಕ ಸ್ಥಿತಿ ಬೆಳವಣಿಗೆ ಆಗೋದಾಗಿರ್ಬೋದು, ಮತ್ತೆ ನಿಮ್ಮ ಒಂದು ಗೌಪ್ಯ ಕಾರ್ಯಗಳು ತುಂಬಾ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಷ್ಟಮದಲ್ಲಿ ಗುರು ಸಂಚಾರ ಆಗುವಾಗ ಕೆಲವೊಂದು ಆಧ್ಯಾತ್ಮದಲ್ಲಿ ತುಂಬಾ ಅದ್ಭುತವಾದಂತಹ ಯೋಗ ಫಲವನ್ನ ಕೊಡುವಂಥದ್ದಿರುತ್ತೆ. ಅಸ್ಟ್ರಾಲಜಿ ಆಗಿರ್ಬೋದು, ಯಂತ್ರಮಂತ್ರ ತಂತ್ರ ಆಗಿರ್ಬೋದು, ಸ್ಪಿರಿಚುವಲ್ ಜರ್ನಿಗಳಿಗೆ ತುಂಬಾ ಅದ್ಭುತವಾದಂತಹ ಯೋಗ ಅನುಕೂಲವನ್ನು ಕೊಡ್ತಾನೆ. ಆದರೆ ವೈಯಕ್ತಿಕವಾಗಿ ನಿಮ್ಮ ಒಂದು ಯೋಗ್ಯತೆ ಆಗಿರ್ಬೋದು, ನಿಮ್ಮ ಸಾಮರ್ಥ್ಯ ಆಗಿರ್ಬೋದು, ಅದರಲ್ಲಿ ಏರುಪೇರುಗಳನ್ನ ತರುವಂಥದ್ದು. ಹೆಸರು, ಕೀರ್ತಿ ಮತ್ತೆ ಗೌರವದಲ್ಲಿ ಕೆಲವೊಂದು ಕುಂದು ಕೊರತೆಗಳನ್ನ ತರುವಂಥದ್ದಿರುತ್ತೆ. ತುಂಬಾ ರಹಸ್ಯವಾಗಿ ಸುಮಾರಷ್ಟು ವಿಚಾರಗಳಲ್ಲಿ ನೀವು ಆಸಕ್ತಿಯನ್ನ ಕಳೆದುಕೊಳ್ಳುವಂಥದ್ದಿರುತ್ತೆ. ತುಂಬಾ ಸಣ್ಣ ಸಣ್ಣ ವಿಚಾರನ ಕೂಡ ತುಂಬಾ ಆಳವಾಗಿ ಯೋಚನೆ ಮಾಡುವಂಥದ್ದಾಗಿರುತ್ತೆ. ಜೊತೆಗೆ ಕಾರ್ಯಗಳಲ್ಲಿ ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಶಾರ್ಟ್ಕಟ್ ರೂಟ್ ಅಲ್ಲಿ ದುಡ್ಡು ಕಾಸು ಮಾಡುವಂಥದ್ದು, ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಗೌಪ್ಯ ರೀತಿಯಲ್ಲಿ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಗುರು ಅಷ್ಟಮದಲ್ಲಿದ್ದಾಗ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾನೇ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ದುಡ್ಡು ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವಿಪರೀತ ಒಂದು ಸಾಲದ ಹೊರೆಯನ್ನ ಹೊರಬೇಕಾದಂತಹ ಒಂದು ಅನಿವಾರ್ಯತೆ ಆಕಸ್ಮಿಕವಾಗಿ ಬರುವಂತದ್ದಿರುತ್ತೆ. ಈ ಹಂತದಲ್ಲಿ ನಿಮಗೆ ತುಂಬಾನೇ ಪ್ರಚೋದನೆ ಇರುತ್ತೆ. ಭೂಮಿ, ವಾಹನ ಇದರ ಮೇಲೆ ಹೆಚ್ಚಿನ ಒಂದು ದುಡ್ಡು ಕಾಸು ಹಾಕೋದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಆ ನಿರ್ಧಾರವನ್ನ ನಿಮಗೆ ಅದರಿಂದ ಬರುವಂತಹ ಆದಾಯ ಆಗಿರ್ಬೋದು, ಲಾಭ ಆಗಿರುವುದರಲ್ಲಿ ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಭೂಮಿ ವಿಚಾರದಲ್ಲಾಗಿರ್ಬೋದು, ವಾಹನಗಳ ವಿಚಾರದಲ್ಲಾಗಿರ್ಬೋದು, ಯಾರು ತಮ್ಮ ಒಂದು EMI ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಅದರಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳನ್ನ ಅನುಭವಿಸ್ಕೊಂಡು ಬರ್ತಾ ಇದ್ರೆ ಈ ಹಂತದಲ್ಲಿ ಬ್ಯಾಂಕ್ಗಳಿಂದ ಇನ್ನೂ ತುಂಬಾನೇ ತೊಂದರೆ ತಾಪತ್ರೆಗಳನ್ನ ನೋಡುವಂಥದ್ದಾಗಿರ್ಬೋದು. ಕೆಲವೊಂದು ವಿಚಾರಗಳಲ್ಲಿ ವಾಹನಗಳಾಗಿರ್ಬೋದು, ಭೂಮಿ ಆಗಿರ್ಬೋದು, ಅದನ್ನ ತೆಗಿಬೇಕಾದಂಥದ್ದಾಗಿರ್ಬೋದು, ಮಾರಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದೊಂದು ತಾತ್ಕಾಲಿಕವಾದಂತಹ ಪರಿವರ್ತನೆ ಇರುತ್ತೆ. ಗುರು ಮತ್ತೆ ವಾಪಸ್ಸು ನಿಮ್ಮ ಒಂದು ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಸೊ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಕೆಲವೊಂದು ನಿರ್ಧಾರಗಳಿಂದ ದೂರ ಉಳಿಯೋದು ಉತ್ತಮ. ಯಾವುದೇ ರೀತಿಯ ಒಂದು ಕೌಟುಂಬಿಕ ಕಲಹದಲ್ಲಿ ತುಂಬಾನೇ ಬೆಳವಣಿಗೆ ಮಾಡ್ಕೋಬೇಡಿ. ಇಲ್ಲಾಂದ್ರೆ ಕೌಟುಂಬಿಕ ಕಲಹದಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಚಿತ್ರಹಿಂಸೆ ಇರುವಂತಹ ಸಾಧ್ಯತೆಗಳಿರುತ್ತೆ. ಸಂತಾನದ ವಿಚಾರದಲ್ಲಾಗಿರ್ಬೋದು, ಅದರಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ನಿಮ್ಮ ಸುಖ ಸೌಕರ್ಯಗಳಲ್ಲಿ ಇದ್ರೂ ಕೂಡ ಅದನ್ನು ಅನುಭವಿಸುವಂಥ ಮಾನಸಿಕ ಸ್ಥಿತಿ ಇರೋದಿಲ್ಲ. ಸೊ ಹಾಗಾಗಿ ಸುಮಾರಷ್ಟು ವಿಚಾರಗಳಲ್ಲಿ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಯಾರು ಕಾಲೇಜು ಮತ್ತೆ ಒಂದು ಡಿಗ್ರಿ ಲೆವೆಲ್ ಅಲ್ಲಿ ಓದ್ತಿದ್ದಾರೋ ಅವರಲ್ಲಿ ಆಸಕ್ತಿಯ ಕೊರತೆ ಮತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಏರುಪೇರುಗಳನ್ನು ನೋಡುವಂಥದ್ದಾಗಿರ್ಬೋದು. ಇವೆಲ್ಲ ತುಂಬಾನೇ ಆಳವಾಗಿ ಯೋಚನೆ ಮಾಡ್ತೀರಾ. ಆದರೆ ಕಾಂಪಿಟೇಷನ್, ಪೈಪೋಟು ಮತ್ತೆ ಎಕ್ಸಾಮಿನೇಷನ್ ಬರೆಯೋದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಮಾಡೋದಾಗಿರ್ಬೋದು. ಸೊ ವೃತ್ತಿಯಲ್ಲಿ ಕೂಡ ಇದೊಂದು ದೊಡ್ಡ ಬದಲಾವಣೆಯನ್ನ ತಂದು ಕೊಡುವಂಥದ್ದಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಎಚ್ಚರಿಕೆ ನಡೆಯಿರಬೇಕು ಈ ಬರುವಂತಹ ಸಮಯದಲ್ಲಿ. ಗುರು ನೋಡಿ ನಿಮ್ಮ ಜಾಬ್ ಅಲ್ಲಿ ಪ್ರಮೋಷನ್ನು ಮತ್ತೆ ನೀವು ಮಾಡುವಂತಹ ಒಂದು ಕೆಲಸದಲ್ಲಿ ಅಧಿಕವಾದಂತಹ ಕೆಲಸದ ಒತ್ತಡವನ್ನ ಕೊಡ್ತಾರೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಿಮ್ಮ ಮೇಲಿನ ಬಾಸ್ ಆಗಿರ್ಬೋದು, ಹೈಯರ್ ಅಥಾರಿಟಿ ಆಗಿರ್ಬೋದು, ಅವರಿಂದ ಪ್ರಶಂಸೆ, ಪ್ರಮೋಷನ್ನು ಇದರಲ್ಲಿ ಅವರಿಂದನೇ ವಿಳಂಬಗಳನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಾರಿರ್ತಾರೋ ಅವರಿಗೆ ರಾಜಕಾರಣಿಗಳಾಗಿರ್ಬೋದು, ಅವರ ಅಧಿಕಾರಿಗಳಿಂದನೇ ಪಲಾಯನ, ಟ್ರಾನ್ಸ್ಫರ್ಗಳು ಆಕಸ್ಮಿಕವಾಗಿ ನೋಡುವಂಥದ್ದಿರ್ಬೋದು. ಅಂತ ವಿಚಾರವಾಗಿ ಕೆಲವೊಂದು ಸುದ್ದಿ ಸಮಾಚಾರಗಳಾಗಿರ್ಬೋದು ಅವನ್ನ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ದೂರದ ಪ್ರಯಾಣ, ಶುಭ ಕಾರ್ಯಗಳಲ್ಲಿ ಕೆಲವೊಂದು ಅಡೆತಡೆಗಳು, ವಿನಾಕಾರಣ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ವ್ಯವಹಾರಗಳಲ್ಲಿ ದುಡ್ಡು ಕಾಸಿನ ಅಧಿಕ ವ್ಯಯ ಆಗುತ್ತೆ. ಒಂದು ಕೆಲಸ ಸಾಧನೆ ಮಾಡ್ಬೇಕಂದ್ರೆ ವಿಪರೀತ ಖರ್ಚುಗಳನ್ನ ಮಾಡಬೇಕಾದಂಥದ್ದು, ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಕಷ್ಟಗಳನ್ನೇ ಎದುರಿಸಬೇಕಾದಂಥ ಗುರು ಉಚ್ಚ ಸ್ಥಾನಕ್ಕೆ ಹೋಗಿ ಅಷ್ಟಮದಲ್ಲಿದ್ದಾಗ ಸಾಮಾನ್ಯವಾದಂತಹ ಕಷ್ಟಗಳಿರೋದಿಲ್ಲ. ಎಲ್ಲದು ಬೆಟ್ಟದ ತರನೇ ಕಾಣ್ತಾ ಇರುತ್ತೆ. ಆದರೆ
ತಾಳ್ಮೆ. ಅಷ್ಟಮದಲ್ಲಿದ್ದಾಗ ಮುಖ್ಯವಾಗಿ ಅಂದ್ರೆ ಪ್ರತಿಯೊಂದು ಏನು ಪರಿಹಾರಗಳನ್ನ ಯಾವ ರೀತಿ ಇದನ್ನ ನೀವು ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅಷ್ಟಮ ಸ್ಥಾನ ಅಂದ್ರೆ ಒಂಥರ ಇನ್ಶೂರೆನ್ಸ್ ಇದ್ದಂಗೆ. ಯಾವುದೇ ಒಂದು ಕೆಲಸ ಮಾಡ್ತಿರೋ ಅದಕ್ಕೊಂದು ಮತ್ತೊಂದು ಪ್ಲಾನ್ ಇರಬೇಕು, ಬ್ಯಾಕಪ್ ಪ್ಲಾನ್ ಇರಬೇಕು. ವಾಹನ, ಭೂಮಿ ಆಗಿರ್ಬೋದು ಅದಕ್ಕೆ ತಾತ್ಕಾಲಿಕವಾದಂಥ ಒಂದು ದುಡ್ಡು ಕಾಸಿನ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಮತ್ತೆ ಲಾಸಸ್ ಬಂದರೂ ಕೂಡ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ, ಆಲೋಚನೆ ಇರಬೇಕು. ಸಮಸ್ಯೆಗಳನ್ನ ಸಮಸ್ಯೆಗಳ ಥರನೇ ಎದುರಿಸಿ. ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಒಂದು ಮಾನಸಿಕ ಒತ್ತಡವನ್ನು ತಗೋಬೇಡಿ. ತಾನಾಗಿ ಇದೊಂದು ತಾತ್ಕಾಲಿಕವಾದಂತಹ ಪರಿವರ್ತನೆ ಇರುತ್ತೆ. ಇದರಿಂದ ನೀವು ಮತ್ತೆ ಒಂದು 2 ಕಾಲ ತಿಂಗಳ ನಂತರ ಆಟೋಮೆಟಿಕ್ ಆಗಿ ಗುರುವಿನ ಬಲ ಬರುತ್ತೆ. ಮತ್ತೆ ಅದರಿಂದ ಇರುವಂತಹ ಸಮಸ್ಯೆಗಳು ಕೂಡ ಬಗೆಹರಿಸುವಂತ ಅವಕಾಶಗಳು ಕೂಡ ಇರುತ್ತೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ಗುರುವಿನ ಬಲದಿಂದ ನೀವು ವೃದ್ಧಿ ಮಾಡ್ಕೊಳ್ಳಕ್ಕೆ? ಪ್ರತಿದಿನ ಗುರುವಿನ ಒಂದು ಆರಾಧನೆ ಮಾಡೋದು, ಗುರು ದತ್ತಾತ್ರೇಯ ಚರಿತ್ರೆಯನ್ನ ಪಠನೆ ಮಾಡೋದಾಗಿರ್ಬೋದು, ಗುರುವಿನ ದೇವಸ್ಥಾನಕ್ಕೆ ಭೇಟಿ ಮಾಡೋದು, ಅಲ್ಲಿ ಹಳದಿ ವಸ್ತ್ರ ಮತ್ತೆ ಕಡಲೆಕಾಳು ಸಮೇತ ದಾನ ಮಾಡೋದಾಗಿರ್ಬೋದು, ಸಿಹಿ ಪ್ರಸಾದದ ವಿನಿಯೋಗವನ್ನ ಮಾಡಿ. ಅದರಿಂದ ನಿಮಗೆ ತುಂಬಾನೇ ಅನುಕೂಲವಾಗುತ್ತೆ. ಇದರ ಜೊತೆಗೆ ನೀವು ಪ್ರತಿದಿನ ಸೂರ್ಯ ನಮಸ್ಕಾರವನ್ನ ಮಾಡಿ, ಮತ್ತೆ ಸೂರ್ಯ ದೇವರ ಆರಾಧನೆಯನ್ನ ಮಾಡಿ. ಅದರಿಂದ ನಿಮಗೆ ಸಮಸ್ಯೆಗಳಿಂದ ಆಚೆ ಬರುವಂತಹ ದಾರಿ, ಮಾರ್ಗವನ್ನು ಕೂಡ ನೀವು ಕಂಡುಕೊಳ್ಳೋದ್ರಲ್ಲಿ ಅವಕಾಶ ಆಗುತ್ತೆ. ಸೊ ಇವೆಲ್ಲ ಪರಿವರ್ತನೆಯಿಂದ ನೀವು ಸಮಸ್ಯೆಗಳಿಂದ ಆಚೆ ಬರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.